ಭಗವಂತ ವರಾಹ ರೂಪದಲ್ಲಿ ಇದ್ದುಕೊಂಡು ದೈತ್ಯ ಹಿರಣ್ಯಾಕ್ಷನ ಜೊತೆ ಹೇಗೆ ಯುದ್ಧ ಮಾಡ್ತಿದ್ದಾನೆ. ಅವನ ಸಂಹಾರ ಇನ್ನೂ ಆಗಿಲ್ಲ, ಅದಿನ್ನೂ ಮುಂದೆ ಇದೆ. ಯಾವ ರೀತಿ ಯುದ್ಧ ನಡೀತಾ ಇದೆ ಅದನ್ನು ನೋಡ್ತಿದ್ದೇವೆ ಇಲ್ಲಿ. ಭಗವಂತನೂ ಕೂಡ ಈ ಹಿಂದೆ ನಾವೇನನ್ನು ನೋಡಿದ್ವಿ, ಬ್ರಹ್ಮದೇವರು ಬಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಬ್ರಹ್ಮದೇವರು ಬೇರೆ ದೇವತೆಗಳು, ಭಗವಂತ ಈ ದಾನವನ್ನು ಆದಷ್ಟು ಬೇಗ ನೀನು ಅವನ್ನ ಮುಗಿಸಬೇಕು ಅಂತ. ಸರಿ, ಅದಾದ ಮೇಲೆ ಭಗವಂತ ಅವರನ್ನೆಲ್ಲ ನೋಡಿ ಮಂದಸ್ಮಿತವನ್ನು ಬೀರುತ್ತಾ ಅದಕ್ಕೆ ಸಮ್ಮತಿಸ್ತಾನೆ. ಅದಾದ ಮೇಲೆ ವರಾಹದೇವರು ಅವರ ಗದೆಯನ್ನು ತಗೊಂಡು ಅವನ ಹಿರಣ್ಯಾಕ್ಷನ ಮುಖಕ್ಕೆ ಮೊದಲಿಗೆ ಶ್ಲೋಕ 2. ಮೊದಲು ವರಾಹಾವತಾರಿಯಾದ ಸರ್ವಶಕ್ತನಾದ ದೇವೋತ್ತಮ ಪರಮಪುರುಷನು ಕಣ್ಣನ್ನು ಕೆಂಪು ಮಾಡಿಕೊಂಡು ಹೀಗೆ ಗಹಗಹಿಸಿ ನಕ್ಕತೊಡಗಿದನು. ಅದಾದ ಮೇಲೆ ಹಾಗೆ ಮುಂದುವರಿತಾ ಹೊರ ಜಿಗಿದು ಅವನ ಎದುರಿಗೆ ನಿರ್ಭಯವಾಗಿ ನಡೆದಾಡ್ತಿದ್ದಂತಹ ಹಿರಣ್ಯಾಕ್ಷನಿಗೆ ಅವನ ಗಲ್ಲಕ್ಕೆ ಗುರಿ ಮಾಡಿ ತನ್ನ ಗದೆಯನ್ನು ಬೀಸೋದು. ಆಗೇನಾಗತ್ತೆ, ಹಿರಣ್ಯಾಕ್ಷ ಅವನ ಗದೆಯಿಂದ ಜೋರಾಗಿ ಭಗವಂತನ ಗದೆಗೆ ಹೊಡಿತಾನೆ. ಆಗ ಕೈ ಜಾರಿ ಗದೆ ತಪ್ಪಿ ಹೋಯಿತೇನೋ ಅನ್ನೋ ರೀತಿ ಭಗವಂತನ ಕೈಯಲ್ಲಿದ್ದಂತಹ ಗದೆ ಕೆಳಗಡೆ ಬೀಳುತ್ತೆ. ಅದು ಹೇಗೆ ಬೀಳುತ್ತೆ ಅಂದರೆ ಬಹಳ ರಭಸವಾಗಿ ಅತ್ಯದ್ಭುತವಾಗಿ ಪ್ರಜ್ವಲಿಸುತ್ತಿದ್ದುದನ್ನು ಹಾಗೂ ಪವಾಡ ಸದೃಶ ಬಹಳ ರಭಸವಾಗಿ ಬೆಂಕಿಯ ಜ್ವಾಲದಂತೆ ಬಹಳ ಅದ್ಭುತವಾಗಿ ಅದು ಕೆಳಗಡೆ ಬೀಳುತ್ತೆ. ಇದನ್ನೆಲ್ಲ ನೋಡಿದಂತಹ ಆ ದೇವತೆಗಳು ಮತ್ತೆ ಭಯಭೀತರಾಗ್ತಾರೆ, ಹಾಹಾಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಯ್ಯೋ, ಭಗವಂತನ ಕೈಯಿಂದಲೇ ಗದೆ ಕೆಳಗಡೆ ಬಿದ್ದು ಹೋಯಿತು, ಏನಾಗುತ್ತೆ ನಮ್ಮ ಗತಿ ಅಂತ. ಆಗ ಆ ದೇವತೆಗಳೆಲ್ಲ ಜೋರಾಗಿ ಹೇಳ್ತಾರೆ ಭಗವಂತನಿಗೆ, ನಿನಗೆ ಜಯ ಲಭಿಸಲಿ, ಅವನನ್ನು ತೊಲಗಿಸು, ಅವನೊಂದಿಗೆ ಹೆಚ್ಚು ಆಡಬೇಡ, ಅವನೊಂದಿಗೆ ಹೆಚ್ಚು ಆಟ ಆಡಬೇಡ, ಅವನನ್ನು ಬೇಗ ಮುಗಿಸಿಬಿಡು ಅಂತ ದೇವತೆಗಳೆಲ್ಲ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾರೆ. ಅದಾದ ನಂತರ ಸರಿ, ಅವರ ಪ್ರಾರ್ಥನೆಯನ್ನು ಮತ್ತೊಮ್ಮೆ ಕೇಳಿಸ್ಕೊಂಡು ಈಗ ಸುದರ್ಶನ ಚಕ್ರವನ್ನು ಭಗವಂತ ಆಹ್ವಾನಿಸ್ತಾನೆ. ಅದನ್ನು ಸ್ಮರಣೆ ಮಾಡ್ತಾ ಸುದರ್ಶನವನ್ನು ತತ್ಕ್ಷಣ ಸುದರ್ಶನ ಅಲ್ಲಿ ಭಗವಂತನ ಮುಂದೆ ಬರ್ತಾನೆ. ಆಗ ಸುದರ್ಶನವನ್ನು ಮತ್ತೆ ಪ್ರಯೋಗ ಮಾಡಿದಾಗ ಏನಾಗುತ್ತೆ, ಆ ದಾನವನ ಆಯುಧ ಕೆಳಗಡೆ ಬೀಳುತ್ತೆ. ಅದಕ್ಕೆ ಮುಂಚೆ ಭಗವಂತನ ಇನ್ನೊಂದು ಏಟಿನಿಂದ ಏನಾಗುತ್ತೆ, ಆ ಹಿರಣ್ಯಾಕ್ಷನ ಕೈಯಲ್ಲಿದ್ದಂತಹ ಗದೆ ಕೆಳಗಡೆ ತಪ್ಪಿ ಬೀಳುತ್ತೆ. ಆತ ಮತ್ತೆ ಗದೆಯನ್ನು ತಗೊಂಡು ಭಗವಂತನಿಗೆ ರಭಸವಾಗಿ ಎಸಿತಾನೆ. ಆಗ ಭಗವಂತ ತನ್ನ ಎಡಗಾಲಿನಿಂದ ಅದನ್ನು ಒತ್ತಿ ಹಿಡಿದು ಮತ್ತೆ ಅವನ ಬಳಿ ಕಳಿಸ್ತಾನೆ. ಮತ್ತೆ ಆ ಆಯುಧವನ್ನು ಹಿರಣ್ಯಾಕ್ಷ ತಗೊಳ್ಳಿಕ್ಕೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇರೋದಿಲ್ಲ. ಏನು ಮಾಡ್ತಾನೆ, ಒಂದು ತ್ರಿಶೂಲವನ್ನು ಹಿಡ್ಕೊಂಡು ಅದನ್ನು ಭಗವಂತನಿಗೆ ರಭಸವಾಗಿ ಎಸಿತಾನೆ. ಆ ತ್ರಿಶೂಲಕ್ಕೆ ವಿರುದ್ಧವಾಗಿ ಭಗವಂತ ಸುದರ್ಶನವನ್ನು ಪ್ರಯೋಗ ಮಾಡೋದು. ಆ ವಿವರಣೆಯನ್ನು ಈ ಶ್ಲೋಕದಲ್ಲಿ ನಾವು ಕಾಣುತ್ತೇವೆ, ಶ್ಲೋಕ 14ರಲ್ಲಿ. ಸರಿ, ಆ ತ್ರಿಶೂಲಕ್ಕೆ ಸುದರ್ಶನನ
ಕಳಿಸಿದ್ದಾಯಿತು. ಆಗ ಆ ತ್ರಿಶೂಲ, ಯಾರು ದಾನವ ಹಿರಣ್ಯಾಕ್ಷ ಪ್ರಯೋಗ ಮಾಡಿದಂಥ ತ್ರಿಶೂಲ ಹರಿತವಾದ ಅಂಚುಕಟ್ಟುಳ್ಳ ಸುದರ್ಶನ ಚಕ್ರದಿಂದ ತುಂಡು ತುಂಡಾಗಿ ಹೋಯಿತು, ಛಿದ್ರವಾಯಿತು. ಹೇಗೆ ಛಿದ್ರವಾಯಿತು ಅದರ ವಿವರಣೆಯನ್ನು ಒಂದು ಉಪಮ ಅಥವಾ ಒಂದು ಉದಾಹರಣೆಯ ಮೂಲಕ ಇಲ್ಲಿ ಹೇಳ್ತಾರೆ. ಹೇಗೆ ಅಂದರೆ, ಇಂದ್ರ ತನ್ನ ವಜ್ರಾಯುಧದಿಂದ ಗರುಡನ ರೆಕ್ಕೆಯನ್ನು ಒಂದು ರೆಕ್ಕೆಯನ್ನು ಹೇಗೆ ಕತ್ತರಿಸಿದನೋ ಹಾಗೆ ಅಂತ. ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಈಗ ನಮಗೆಲ್ಲ ಅನ್ನಿಸ್ಬೋದು, ಗರುಡ ಯಾರು? ಭಗವಂತನ ವಾಹನ, ವೆಹಿಕಲ್, ಭಗವಂತನ ಶುದ್ಧ ಭಕ್ತ. ಅವನಿಗಿಂತ ಇಂದ್ರ ಬಲಶಾಲಿಯ? ಇಂದ್ರನಿಗೆ ಗರುಡನ ರೆಕ್ಕೆಯನ್ನು ಕತ್ತರಿಸಲಿಕ್ಕೆ ಅದು ಹೇಗೆ ಸಾಧ್ಯ ಆಗುತ್ತೆ? ಇದೊಂದು ಆಶ್ಚರ್ಯಕರ ಸಂಗತಿ. ಅದರ ವಿವರಣೆಯನ್ನು ಭಾವಾರ್ಥದಲ್ಲಿ ನಾವು ನೋಡ್ತೇವೆ. ಗರುಡ ಇಂದ್ರನಿಗಿಂತ ಬಲದಲ್ಲಿ ಕಡಿಮೆ ಏನಲ್ಲ, ಅಥವಾ ಇಂದ್ರನ ವಜ್ರಾಯುಧ ಗರುಡನ ಶಕ್ತಿಗಿಂತ ಉನ್ನತವಾದದ್ದೇನಲ್ಲ. ಆದರೆ ಗರುಡ ಇಂದ್ರನ ಸ್ಥಾನವನ್ನು ಮನಗಂಡು ಅವನ ಸ್ಥಾನಕ್ಕೆ ಒಂದು ರೆಸ್ಪೆಕ್ಟ್, ಮರ್ಯಾದೆಯನ್ನು ಸೂಚಿಸ್ತಾ ಅವನು ಪ್ರಯೋಗ ಮಾಡಿದಂತಹ ವಜ್ರಾಯುಧ, ಆ ವಜ್ರಾಯುಧ ಅದನ್ನು ತಯಾರು ಮಾಡಿದ್ದು ಹೇಗೆ? ದಧೀಚಿ ಋಷಿಯ ಬೆನ್ನೆಲುಬಿನಿಂದ, ಬ್ಯಾಕ್ ಬೋನ್, ಅದನ್ನು ತಗೊಂಡು ಆ ವಜ್ರಾಯುಧವನ್ನು ಮಾಡಿರೋದು. ಅದಕ್ಕೆ ಗರುಡ ತನ್ನ ಸನ್ಮಾನ ಮಾಡಬೇಕು ಅಥವಾ ಮನ್ನಣೆಯನ್ನು ಮಾಡಬೇಕು ಅಂತ ಈಗ ಪ್ರಯೋಗ ಮಾಡಿದ್ದಾಗಿದೆ ವಜ್ರಾಯುಧವನ್ನು. ಹಾಗಾಗಿ ತನ್ನ ರೆಕ್ಕೆಯನ್ನು ಬಲಿ ಕೊಟ್ಟನು ಅಂತ ಇಲ್ಲಿ ಹೇಳ್ತಾರೆ. ಈ ಕಥೆಯನ್ನು ನೋಡೋಣ. ಇದು ಮಹಾಭಾರತದ ಆದಿಪರ್ವದಲ್ಲಿ ಬರುತ್ತೆ. ಗರುಡನ ತಾಯಿ ವಿನತ, ಆಕೆಯ ಇನ್ನೊಬ್ಬ ಸವತಿ ಯಾರು ಅಂದರೆ ಕದ್ರು, ಅಂದರೆ ಗರುಡನ ಮಲತಾಯಿ. ವಿನತ ಮತ್ತು ಕದ್ರು. ಕದ್ರುವಿಗೆ ಸಾವಿರಾರು ಮಕ್ಕಳಿರ್ತಾರೆ. ಅವರಿಗೆ ಹೇಗೆ ಅಂದರೆ ನಾಗದೇವತೆಗಳು ಅಥವಾ ಸರ್ಪ. ವಿನತೆಗೆ ಇಬ್ಬರು ಮಕ್ಕಳು, ಒಬ್ಬ ಅರುಣ, ಆತ ಸೂರ್ಯದೇವನ ಸಾರಥಿ ಆಗ್ತಾನೆ. ಇನ್ನೊಬ್ಬ ಮಗ ಗರುಡ. ಒಮ್ಮೆ ವಿನತ ಮತ್ತು ಕದ್ರು ಇವರಿಬ್ಬರೂ ಕೂಡ ಮನೆಯಲ್ಲಿದ್ದಾಗ ಸ್ವರ್ಗಲೋಕದಿಂದ ಬಂದಂತಹ ಕುದುರೆ ಉಚ್ಚೈಶ್ರವ ಅದನ್ನು ನೋಡ್ತಾರೆ. ಅದರ ಬಣ್ಣ ಸಂಪೂರ್ಣ ಬಿಳುಪಾಗಿರುತ್ತೆ, ಪ್ಯೂರ್ ವೈಟ್, ಬಿಳುಪಾಗಿರುತ್ತೆ. ಅದರ ಮುಂಭಾಗವನ್ನು ಅವರು ನೋಡ್ತಾರೆ. ಆಗ ಇಬ್ಬರು ಕೂಡ ಮಾತನಾಡ್ಕೊಳ್ತಿದ್ದಾರೆ. ಮಾತನಾಡುವಾಗ ವಿನತೆ ಆಕೆ ಹೇಳ್ತಾಳೆ, ಓ ಸಂಪೂರ್ಣ ಬಿಳುಪಾಗಿದೆ ಈ ಒಂದು ಕುದುರೆ ಅಂತ. ಆಗ ಕದ್ರು ಆಕೆಯ ಸವತಿ ಆಕೆ ಹೇಳ್ತಾಳೆ, ಇಲ್ಲ ಇದು ಸಂಪೂರ್ಣ ಬಿಳುಪಾಗಿಲ್ಲ, ಅದರ ದೇಹ ಬಿಳುಪಾಗಿದೆ, ಅದರ ಬಾಲ ಕಪ್ಪಾಗಿದೆ ಅಂತ, ಬ್ಲ್ಯಾಕ್ ಇನ್ ಕಲರ್. ಅದು ಅವರಿಗೆ ಕಾಣೋದಿಲ್ಲ, ಹಿಂದೆ ಇರುತ್ತೆ. ಇಲ್ಲ ಅದು ಹೇಗೆ ಸಾಧ್ಯ? ಈ ಕುದುರೆ ಸಂಪೂರ್ಣ ಬಿಳುಪಾಗಿದೆ ಅಂತ ಹೇಳ್ತಾಳೆ ವಿನತ. ಇಲ್ಲ ಇದರ ಬಾಲ ಕಪ್ಪಾಗಿದೆ ಅಂತ ಕದ್ರು. ಸರಿ, ಹಾಗಿದ್ರೆ ಪರೀಕ್ಷೆ ಮಾಡೋಣ. ಈಗ ಆಗೋದಿಲ್ಲ, ಈಗ ಸಮಯ ಇಲ್ಲ, ಏನೋ ಬೇರೆ ಕೆಲಸ ಇದೆ, ಅದನ್ನು ಮುಗಿಸಿ ಆಮೇಲೆ ಹೋಗಿ ನಾವು ನಾಳೆಯ ದಿವಸ ಆ ಬಾಲ ಕಪ್ಪದಾಗಿದೆಯೋ ಅಥವಾ ಬಿಳುಪಾಗಿದೆಯೋ ಬೇಕಾದರೆ ಚೆಕ್ ಮಾಡೋಣ, ಟೆಸ್ಟ್ ಮಾಡೋಣ. ಆದರೆ ಯಾರು ಈ ಪಂದ್ಯದಲ್ಲಿ ಸೋಲ್ತಾರೆ ಅವರು ಇಡೀ ಜೀವನ ಇನ್ನೊಬ್ಬರ ದಾಸಿಯಾಗಿ ಇರಬೇಕಾಗತ್ತೆ. ಇದು ಪಂದ್ಯ. ಸರಿ ಆಯಿತು, ಇಬ್ಬರು ಒಪ್ಕೊಳ್ತಾರೆ. ಕದ್ರುವಿಗೂ ಕೂಡ ಗೊತ್ತಿರುತ್ತೆ ಆ ಕುದುರೆಯ ಬಾಲ ಬಿಡುಪಾಗಿದೆ ಅಂತ. ಆದರೂ ಕೂಡ ಈ ಪಂದ್ಯ ಕಟ್ಟಿ ಆಕೆಯ ಮಕ್ಕಳಿಗೆ ಹೇಳ್ತಾಳೆ,
ಕದ್ರುವಿನ ಮಕ್ಕಳು ಸರ್ಪಗಳು. ನೀವು ಹೋಗಿ ಆ ಬಾಲದ ರೂಪದಲ್ಲಿ ಅಲ್ಲಿ ಹಿಂದೆ ಇರಬೇಕು, ಅದು ಕಪ್ಪಾಗಿ ಕಾಣೋ ರೀತಿ ಆಗಬೇಕು. ಆಗ ಆ ಮಕ್ಕಳು ಯಾರೂ ಒಪ್ಪೋದಿಲ್ಲ, ಅಯ್ಯೋ ಇದು ಮೋಸ ಮಾಡ್ತಿದ್ದೇವೆ ಅಂತ. ಆಗ ಆ ತಾಯಿಯೇ ಕದ್ರುವೆ ಆ ಮಕ್ಕಳಿಗೆ ಶಾಪವನ್ನು ಕೊಡ್ತಾಳೆ. ನೀವೆಲ್ಲ ಜನಮೇಜಯ ಮಹಾರಾಜ ಯಜ್ಞ ಮಾಡುವಾಗ ನೀವೆಲ್ಲ ಅದರಲ್ಲಿ ಬಲಿಯಾಗಿ ಸತ್ತು ಹೋಗ್ಬಿಡಿ ಅಂತ. ನಾವು ನೋಡ್ತೇವೆ ಪರೀಕ್ಷಿತ ಮಹಾರಾಜನ ಮಗ ಜನಮೇಜಯ ತನ್ನ ತಂದೆಯ ಸಾವಿನ ನಂತರ ಒಂದು ದೊಡ್ಡ ಸರ್ಪ ಯಾಗವನ್ನು ಮಾಡ್ತಾನೆ. ಸೊ ಅದಕ್ಕೆ ಕಾರಣ ಏನು ಅಂದರೆ ಹಿಂದೆ ಆ ಸರ್ಪಗಳೆಲ್ಲವೂ ಕೂಡ ಅವರ ತಾಯಿ ಕದ್ರುವಿನಿಂದಲೇ ಶಾಪಗ್ರಸ್ತರಾಗಿರ್ತಾರೆ. ಆಯಿತು ಸರಿ ಹೇಳ್ತಾರೆ, ಆಕೆ ಶಾಪ ಕೊಟ್ಟಾಗ ಅವರಿಗೆಲ್ಲ ಭಯಭೀತರಾಗ್ತಾರೆ. ಸರಿ ತಾಯಿ ಹೇಳಿದ ಮಾತು ಕೇಳಬೇಕು ಅಂತ ಕೆಲವು ಸರ್ಪಗಳು ಹೋಗಿ ಆ ಕುದುರೆಯ ಹಿಂದೆ ಬಾಲದ ಜೊತೆ ಸೇರ್ಕೊಂಡು ಬಿಡ್ತವೆ. ಆಗ ಮಾರನೇ ದಿನ ಕದ್ರು ಮತ್ತು ವಿನತ ಹಿಂದೆ ಹೋಗಿ ನೋಡಿದಾಗ ಆ ಬಾಲ ಕಪ್ಪಾಗಿ ಕಾಣಿಸುತ್ತೆ. ಸೊ ಈಗ ವಿನತ ತನ್ನ ಸೋಲನ್ನು ಒಪ್ಕೋಬೇಕಾಗತ್ತೆ. ಒಪ್ಪಿಕೊಂಡು ಕದ್ರುವಿನ ಇರ್ತಾಳೆ. ಕದ್ರು ಏನು ಹೇಳ್ತಾಳೆ ಅದೆಲ್ಲ ಈಕೆ ಮಾಡಬೇಕಾಗತ್ತೆ. ಅದೇ ರೀತಿ ವಿನತೆಯ ಮಗ ಗರುಡನೂ ಕೂಡ ಆತನು ಎಲ್ಲ ಅವರ ಮಲತಾಯಿಗೆ ಮತ್ತು ಆ ಕದ್ರುವಿನ ಮಕ್ಕಳು ಸರ್ಪಗಳು ಹೇಳಿದಾಗೆ ಈತ ಒಬ್ಬ ದಾಸನಂತೆ ಅವನ ಜೀವನವನ್ನು ಪ್ರಾರಂಭದಲ್ಲಿ ನಡೆಸಬೇಕಾಗತ್ತೆ. ಎಷ್ಟೋ ದಿನಗಳ ಬಳಿಕ ಎಷ್ಟೋ ವರ್ಷಗಳು ಇದೇ ರೀತಿ ಕಳೆಯುತ್ತೆ. ಒಮ್ಮೆ ಗರುಡ ಅವನ ತಾಯಿಯನ್ನು ಈ ರೀತಿ ಕೇಳಿದಾಗ, ಯಾಕೆ ನಾವು ಇವರ ದಾಸರಾಗಿರಬೇಕು, ಇವರು ಹೇಳಿದ್ದು ನಾವು ಕೇಳಬೇಕು ಅಂತ. ಆಗ ತನ್ನ ತಾಯಿ ನಡೆದಂಥ ಎಲ್ಲ ಪ್ರಸಂಗವನ್ನು ಗರುಡನ ಮುಂದೆ ಇಡ್ತಾಳೆ. ಸರಿ, ಆಗ ಗರುಡ ಹೋಗಿ ತನ್ನ ಮಲತಾಯಿ ಯಾರು ಕದ್ರು ಮತ್ತು ಅವರ ಮಕ್ಕಳನ್ನು ಕೇಳ್ತಾನೆ, ಆ ಸರ್ಪಗಳನ್ನೆಲ್ಲ. ಇಲ್ಲ, ಇದು ಮೋಸ ಮಾಡಿದ್ದೀರಿ, ನೀವೆಲ್ಲ ನನ್ನ ತಾಯಿಯನ್ನು ಈ ಋಣದಿಂದ ಮುಕ್ತಿ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂತ. ಇಲ್ಲ ಅದು ಹೇಗೆ ಸಾಧ್ಯ, ಅದೆಲ್ಲ ಇಲ್ಲ. ಆದರೆ ಓಕೆ ಆಯಿತು, ಬಿಡುಗಡೆ ಮಾಡ್ತೀವಿ, ಒಂದು ಕಂಡೀಷನ್. ಏನು? ನಮಗೆ ದೇವಲೋಕದಿಂದ ಅಮೃತವನ್ನು ನೀನು ತಂದು ಕೊಡಬೇಕು. ನೀನು ತಂದು ಕೊಟ್ಟರೆ ನಮಗೆ ಕೊಟ್ಟಾಗ ನಿನ್ನ ತಾಯಿಯನ್ನು ಈ ಬಂಧನದಿಂದ ಬಿಡುಗಡೆ ಮಾಡುತ್ತೇವೆ. ಸರಿ ಆಯಿತು, ಗರುಡ ಒಪ್ಪಿಕೊಡುತ್ತಾನೆ. ಆಯಿತು, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಂದ ಅಮೃತವನ್ನು ನಾನು ತೊಗೊಂಡು ಬಂದು ನಿಮ್ಗೆ ಕೊಡ್ತೇನೆ. ಸರಿ ಒಪ್ಪಿಕೊಂಡು ಗರುಡ ಈ ಒಂದು ಏನು ಆಲ್ಮೋಸ್ಟ್ ಇಂಪಾಸಿಬಲ್ ಟಾಸ್ಕ್, ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿಂದ ದೇವತೆಗಳ ಹತ್ರ ಇರುವಂತಹ ಅಮೃತವನ್ನು ಆತ ಈಗ ತೊಗೊಂಡು ಬರಬೇಕು. ಅದು ಸಾಕಷ್ಟು ದೊಡ್ಡ ಒಂದು ಕಥೆ ಇದೆ, ಬಹಳ ವಿವರವಾಗಿ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ. ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ, ಎಷ್ಟೆಲ್ಲ ಏನು ಆಬ್ಸ್ಟೆಕಲ್ಸ್ ಎಲ್ಲ ಕ್ರಾಸ್ ಮಾಡಿ ಕೊನೆಯದಾಗಿ ಗರುಡ ಈ ಕಾರ್ಯದಲ್ಲಿ ಯಶಸ್ವಿಯಾಗ್ತಾನೆ. ಅಮೃತ ಕಳಸವನ್ನು ಆತ ಕೈಲಿಟ್ಕೊಂಡು ಮತ್ತೆ ಈ ಭೂಮಿಯತ್ತ ಧಾವಿಸಿ ಬರ್ತಿರ್ತಾನೆ. ಆಗ ಕೊನೆಯದಾಗಿ ಇಂದ್ರ ಅದನ್ನು ನೋಡಿ ಅವನ್ನ ತಡಿಲಿಕ್ಕೆ ಅವನನ್ನು ತಗೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಆದರೆ ಗರುಡ ಇಂದ್ರನ ಮಾತನ್ನು ಕೇಳೋದಿಲ್ಲ. ಆ ಅಮೃತ ಕಳಸವನ್ನು ತಗೊಂಡು ಬರ್ತಿರ್ತಾನೆ. ಆಗ ಕೋಪದಲ್ಲಿ ಇಂದ್ರ ತನ್ನ ವಜ್ರಾಯುಧವನ್ನು ಗರುಡನ ಮೇಲೆ ಪ್ರಯೋಗ ಮಾಡ್ತಾನೆ. ಆಗ ಪ್ರಯೋಗ ಮಾಡಿದಾಗ ಆಗ ಗರುಡನ ಮನಸ್ಥಿತಿ ಹೀಗಿರುತ್ತೆ. ಏನು? ಇಂದ್ರ ಏನು ಮಾಡ್ತಿದ್ದಾನೆ? ಅವನ ಡ್ಯೂಟಿ, ಅವನ ಕರ್ತವ್ಯವನ್ನು ಮಾಡ್ತಿದ್ದಾನೆ. ಅವನ ದೇವಲೋಕದ ಅಧಿಪತಿ, ರಾಜ. ಅಲ್ಲಿದೆ ಕೆಲವು ನಿಯಮಗಳು, ರೂಲ್ಸ್, ರೆಗ್ಯುಲೇಷನ್ಸ್ ಇರುತ್ತೆ. ಯಾರು ಈ ಅಮೃತವನ್ನು ಕುಡಿಲಿಕ್ಕೆ ಅರ್ಹರು, ಯಾರು ಅರ್ಹರಲ್ಲ, ಅಥವಾ ಹೇಗೆ ಏನು, ಇವೆಲ್ಲ ಏನೋ ಒಂದು ನಿಯಮ ಅದಕ್ಕೆ ಬದ್ಧರಾಗಿರುತ್ತಾರೆ. ಅಲ್ಲದೆ ಇನ್ನೊಂದೇನು, ದಧೀಚಿ ಋಷಿ ಅವರು ಕೂಡ ಶುದ್ಧ ಭಕ್ತರು. ಆ ವಜ್ರಾಯುಧ ಅವರ ದೇಹದ ಒಂದು ಭಾಗದಿಂದ ಮಾಡಿರುವಂತಹದ್ದು, ಅದಕ್ಕೆ ನಾನು ಅಪರಾಧವನ್ನು ಎಸಗಬಾರದು. ಇಂದ್ರ ಪ್ರಯೋಗ ಮಾಡಿರುವಂತಹ ಈ ವಜ್ರಾಯುಧ ಏನು, ಇಟ್ ಶುಡ್ ನಾಟ್ ಬಿಕಮ್ ಇನ್ಎಫೆಕ್ಟಿವ್. ಹಾಗಾಗಿ ಸ್ವಯಂ ಪ್ರೇರಿತನಾಗಿ ವಾಲಂಟರಿಲಿ ಹಿ ಆಫರ್ಡ್ ಹಿಸ್ ವಿಂಗ್. ಸ್ವಯಂ ಪ್ರೇರಿತನಾಗಿ ಗರುಡ ತನ್ನ ಒಂದು ರೆಕ್ಕೆಯನ್ನು ಆ ಒಂದು ವಜ್ರಾಯುಧಕ್ಕೆ ನೀಡಿ ಆಗೇನಾಗತ್ತೆ, ಅವನ ಒಂದು ರೆಕ್ಕೆ ಕತ್ತರಿಸಿ ಹೋಗುತ್ತೆ.
ಸೊ ಇದು ನಡೆದಂತಹ ಪ್ರಸಂಗ. ನೋಡಿ, ಈ ಪ್ರಸಂಗವನ್ನು ಮುಂದಿಟ್ಕೊಂಡು ಪ್ರಭುಪಾದರು ಭಾವಾರ್ಥದಲ್ಲಿ ಈ ಮಾತನ್ನು ಹೇಳ್ತಾರೆ. ಏನು ಅಂದರೆ, ಊರ್ಧ್ವ ಲೋಕದ ನಿವಾಸಿಗಳು ಹೊಡೆದಾಟದ ಪ್ರಕ್ರಿಯೆಯಲ್ಲಿ ಕೂಡ ಸೌಜನ್ಯದ ಪ್ರಾಥಮಿಕ ನೀತಿ ನಿಯಮಗಳನ್ನು ಪಾಲಿಸುವಷ್ಟು ಸೂಕ್ಷ್ಮ ಸಂವೇದನೆ ಉಳ್ಳವರಾಗಿರುತ್ತಾರೆ. ಅಂದರೆ ಏನು ಹೇಳ್ತಾರೆ ಇಲ್ಲಿ? ಊರ್ಧ್ವ ಲೋಕಗಳಲ್ಲಿರುವ ನಿವಾಸಿಗಳು ಎಲ್ಲ ದೇವತೆಗಳು ಅವರು ಹೇಗಿದ್ದಾರೆ? ಹೇಗೆ ಅಂದರೆ, ಅವರು ಹೊಡೆದಾಟದಲ್ಲೂ ಕೂಡ, ಅಂದರೆ ಫೈಟಿಂಗ್ ಮಾಡುವಾಗಲೂ ಕೂಡ ಸೌಜನ್ಯದ ಪ್ರಾಥಮಿಕ ನೀತಿ ನಿಯಮಗಳನ್ನು ಪಾಲಿಸ್ತಾರೆ. ಫೈಟಿಂಗ್ ಮಾಡುವಾಗಲೂ ಕೂಡ ಅದಕ್ಕೂ ಕೂಡ ಒಂದು ನೀತಿ ನಿಯಮ ಇದೆ. ಹೇಗಂದ್ರೆ ಹಾಗೆ ಹೊಡೆಯೋದು ಬೀಳಿಸೋದು ಅಲ್ಲ, ಅದಕ್ಕೂ ಕೂಡ ನೀತಿ ನಿಯಮ, ರೂಲ್ಸ್, ರೆಗ್ಯುಲೇಷನ್ಸ್ ಇದೆ. ಅದನ್ನು ಅವರು ಫಾಲೋ ಮಾಡ್ತಾರೆ. ಸೌಜನ್ಯ ಅಂದರೆ ದೇ ಆರ್ ಜೆಂಟಲ್ ಇನ್ ದೇರ್ ಬಿಹೇವಿಯರ್, ಇನ್ ದೇರ್ ಆ್ಯಕ್ಟಿವಿಟೀಸ್. ಹೊಡೆದಾಟ ಬಂದೋಗಲೂ ಕೂಡ ಆ ಸೌಜನ್ಯದ ಪ್ರಾಥಮಿಕ ನಿಯಮಗಳನ್ನು ಅವರು ಉಲ್ಲಂಘನೆ ಮಾಡೋದಿಲ್ಲ. ಸೊ ಹೀಗೆ ಈ ವಿಷಯದಲ್ಲಿ ಗರುಡನು ಇಂದ್ರನಿಗೆ ಗೌರವ ತೋರಲು ಬಯಸಿದ್ದನು. ಇದನ್ನೇ ಈ ಒಂದು ಭಾವನೆ ಅಥವಾ ಈ ಒಂದು ಚಟುವಟಿಕೆಯನ್ನು ಗರುಡನಲ್ಲಿ ನಾವು ನೋಡ್ತಿದ್ದೇವೆ. ಆ ಯುದ್ಧದ ಸಂದರ್ಭದಲ್ಲೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಲಿಕ್ಕೆ ಆತ ಬಯಸೋದಿಲ್ಲ. ಈಗ ಇಲ್ಲಿ ನಾವು ಯಾರನ್ನು ಗರುಡನಲ್ಲಿ ಈ ಒಂದು ಭಾವನೆಯನ್ನು, ಈ ಒಂದು ಕ್ವಾಲಿಟಿ, ಗುಣವನ್ನು ನಾವು ಕಾಣ್ತಿದ್ದೇವೆ. ಸರಿ, ಗರುಡ ಭಗವಂತನ ಭಕ್ತ, ದೇವತೆಗಳಲ್ಲಿ ಎಲ್ಲ ಒಳ್ಳೆಯ ಗುಣಗಳಿದೆ, ನಾವು ಅರ್ಥ ಮಾಡ್ಕೊಳ್ಬಹುದು. ಇದೇ ಈ ಹಿಂದಿನ ಕೆಲವು ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ಶ್ಲೋಕ 3ರಲ್ಲಿ ನಾವು 3 ಮತ್ತು 4ರಲ್ಲಿ ಗರುಡ ಭಗವಂತನ ಭಕ್ತ ಅಥವಾ ಇಂದ್ರ ಇರ್ಬೋದು, ಬೇರೆ ದೇವತೆಗಳು, ಎಲ್ಲ ದೇವತೆಗಳು ಡೆಮಿಗಾಡ್ಸ್ ಅಂತ ಹೇಳ್ತೇವೆ. ಆದರೆ ಇದೇ ಗುಣವನ್ನು ಈಗ ನಾವು ಈ ದಾನವ ಹಿರಣ್ಯಾಕ್ಷನಲ್ಲೂ ಕಾಣುತ್ತಿದ್ದೇವೆ. ಅದನ್ನೇ ಇಲ್ಲಿ ಶ್ಲೋಕದಲ್ಲಿ ಭಾಗವತದಲ್ಲಿ ಹೇಳ್ತಿರೋದು, ಸ ತದಾ ಲಬ್ಧ ತೀರ್ಥೋಪಿ ನ ಬಬಾದೆ ನಿರಾಯುಧಂ ಮಾನಯನ್ ಸಮೃದ್ಧೇ ಧರ್ಮಂ ವಿಶ್ವಕ್ಸೇನಂ ಪ್ರಕೋಪಯನ್. ಈ ಹಿರಣ್ಯಾಕ್ಷ ದಾನವನು ಕೂಡ ಏನು, ಭಗವಂತನ ಕೈಯಿಂದ ಗದೆ ಬಿದ್ದು ಹೋದಾಗ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ಅವನಿಗೆ ಮತ್ತೆ ಗದೆಯಿಂದ ಹೊಡೆಯೋದು, ಅವನನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ನನ್ನ ಕೈಲಿ ಒಂದು ಆಯುಧ ಇದೆ, ಅವನ ಕೈಯಲ್ಲಿ ಈಗ ಆಯುಧ ಯಾವುದು ಇಲ್ಲ. ಇದನ್ನು ಮನಗೊಂಡು ನೋಡಿ, ಅದರ ಅನುವಾದ ಹೀಗಿದೆ: ನಿರಾಯುಧನಾದ ವೈರಿಯನ್ನು ಯಾವ ಅಡ್ಡಿ ಇಲ್ಲದೆ ಹೊಡೆಯುವ ಉತ್ತಮ ಅವಕಾಶ ಆ ದಾನವನಿಗೆ ಇದ್ದರೂ ಅವನು ದ್ವಂದ್ವ ಯುದ್ಧದ ನಿಯಮವನ್ನು ಮಾನ್ಯ ಮಾಡಿದನು. ಆ ದಾನವ ಹಿರಣ್ಯಾಕ್ಷ ಕೂಡ ಆ ಫೈಟಿಂಗ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾನೆ, ನಿಯಮಗಳನ್ನು ಫಾಲೋ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಅದರ ನಂತರದ ಶ್ಲೋಕದಲ್ಲಿ ಹೇಳೋದಿಲ್ಲ ಏನಂತ, ಈ ಕಾದಾಟವನ್ನು ವಿಮಾನದಿಂದ ನೋಡುತ್ತಿದ್ದವರು ನಾನಾ ರೀತಿಯ ವಿಚಿತ್ರ ನುಡಿಗಳನ್ನು ನುಡಿದರು. ಭಗವಂತನ ವಾಸ್ತವ ಸಾಮರ್ಥ್ಯದ ಅರಿವು ಅವರಿಗೆ ಇರಲಿಲ್ಲ, ಹೀಗೆ ಹಾಹಾಕಾರ ಮಾಡಿದರು. ಮುಂದಿನ ಶ್ಲೋಕ. ಭಗವಂತ ಹೇಗೆ ಹಿರಣ್ಯಾಕ್ಷನ ಈ ಒಂದು ಧರ್ಮದ ಪಾಲನೆಯನ್ನು ಭಗವಂತ ಕೂಡ ಗುರುತಿಸ್ತಾನೆ. ಇದನ್ನು ಗುರುತಿಸಿ ಮನಗೊಂಡು ಅದಾದ ನಂತರ ತನ್ನ ಸುದರ್ಶನವನ್ನು ಆಹ್ವಾನಿಸ್ತಾನೆ. ಈಗ ಅವನಿಗೆ ಮುಕ್ತಿಯನ್ನು ನಾನು ನೀಡಬೇಕು ಅಂತ ಈ ರೀತಿಯ ವಿವರಣೆಯನ್ನು ನೋಡ್ತೇವೆ.
ಅಂದರೆ ಏನು, ಫೈಟಿಂಗ್ ಅಥವಾ ಯುದ್ಧ ಮಾಡುವಾಗಲೂ ಕೂಡ ಒಂದು ಧರ್ಮ ಇದೆ, ಒಂದು ರೀತಿ ನೀತಿ ನಿಯಮಗಳಿವೆ. ಅದನ್ನು ಗರುಡನು ಕೂಡ ಪಾಲಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ದೇವತೆಗಳಿಗೂ ಕೂಡ ಈ ಒಂದು ಸೌಜನ್ಯ ಇದೆ ಅಂತ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ದಾನವ ಹಿರಣ್ಯಾಕ್ಷನಲ್ಲೂ ಕೂಡ ಈ ಒಂದು ಗುಣವನ್ನು ಕಾಣ್ತಿದ್ದೇವೆ. ಆ ಗುಣವನ್ನು ನೋಡಿ ಭಗವಂತ ಮೆಚ್ಚಿಕೊಳ್ತಾನೆ. ಆ ದಾನವನಲ್ಲಿ ಈ ಒಂದು ಒಳ್ಳೆಯ ಗುಣವನ್ನು ನೋಡಿ ಭಗವಂತ ಮೆಚ್ಚಿಕೊಳ್ತಾ ಇದ್ದಾನೆ. ಸೊ ಇದರಲ್ಲಿ ನೋಡಿ, ಇಲ್ಲಿ ನಮಗೆಲ್ಲ ಭಕ್ತರಿಗೆ, ಸಾಧಕರಿಗೆ ಬಹಳ ಮುಖ್ಯವಾದ ಒಂದು ಪಾಠ ಇಲ್ಲಿ ಇದೆ. ನಾವು ಏನೇ ಆಚರಣೆ ಮಾಡಲಿ, ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ. ಹಲವಾರು ಕಟ್ಟುಪಾಡುಗಳು, ರೀತಿ ನೀತಿಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದರಲ್ಲಿ ಇರುತ್ತೆ. ಅವೆಲ್ಲವನ್ನು ಕೂಡ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಾಗ ನಾವು ಭಗವಂತನ ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಅವನನ್ನು ಈ ಮೂಲಕ ನಾವು ಸಂತೃಪ್ತಗೊಳಿಸಬಹುದು. ಈ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದರೆ ನೋಡಿ, ಹೇಗೋ ನಾವು ಕೆಲವೊಮ್ಮೆ ಲೇಸಿನೆಸ್, ಸೋಮಾರಿತನದಿಂದಲೋ ಅಥವಾ ಆಸಕ್ತಿ ಇಲ್ಲದೇನೋ ಎಷ್ಟೋ ಕೆಲವು ನಿಯಮಗಳನ್ನು ಪಾಲನೆ ಮಾಡೋದರಲ್ಲಿ ನಾವು ಆಲಸ್ಯ ತೋರಿಸ್ತೇವೆ ಅಥವಾ ಸೀರಿಯಸ್ನೆಸ್ ಇರೋದಿಲ್ಲ. ಹೀಗಿದ್ದಾಗ ಏನಾಗುತ್ತೆ, ನಮ್ಮ ಭಕ್ತಿ ಸೇವೆಯ ಪ್ರಗತಿ ಕುಂಠಿತವಾಗಿಬಿಡುತ್ತೆ, ಸ್ಲೋ ಆಗಿಬಿಡುತ್ತೆ. ಇಟ್ ಬಿಕಮ್ಸ್ ಸ್ಲ್ಯಾಕಂಡ್. ಎಷ್ಟು ಸೀರಿಯಸ್ನೆಸ್ಸಿಂದ ನಾವು ನಿಯಮಗಳನ್ನು ಪಾಲನೆ ಮಾಡ್ತೇವೆ, ಅಷ್ಟು ವೇಗವಾಗಿ ನಾವು ಪ್ರಗತಿಯನ್ನು ಕಾಣಬಹುದು. ಶಾಸ್ತ್ರಗಳಲ್ಲಿ ಹೇಳೋ ಪ್ರಕಾರ ಕಲಿಕಾಲೆ ಧರ್ಮ ಕೃಷ್ಣನಾಮ ಸಂಕೀರ್ತನ. ನೋಡಿ, ಈಗ ನಮಗೆ ಶಾಸ್ತ್ರಗಳಲ್ಲಿ, ಭಗವದ್ಗೀತೆಯಲ್ಲಿ ಮತ್ತು ನಮ್ಮ ಗುರುಗಳು ಪ್ರಭುಪಾದರು ಹಲವಾರು ನಿಯಮಗಳನ್ನು ಹಾಕ್ಕೊಟ್ಟಿದ್ದಾರೆ. 4 ನಿಯಂತ್ರಕ ತತ್ವಗಳು, ಭಗವಂತನ ನಾಮದ ಜಪ, ಕೀರ್ತನೆ, ಭಗವದ್ಗೀತಾ ಭಾಗವತದ ಅಧ್ಯಯನ, ಶ್ರೀ ವಿಗ್ರಹ ಸೇವೆ, ಇನ್ನಿತರ ಹಲವಾರು ಸೇವೆಗಳು, ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಇವೆಲ್ಲವೂ ಕೂಡ ಅದರಲ್ಲಿ ಎಷ್ಟೆಷ್ಟೋ ನಮಗೆ ಮಾಡಲಿಕ್ಕಾಗತ್ತೆ. ಕೆಲವೊಂದು ಭಾಳ ಬಹಳ ಹಲವಾರು ಇದೆ, ಇನ್ಸ್ಟ್ರಕ್ಷನ್ಸ್. ನಾವು ಇದೇ ಭಗವದ್ಗೀತೆಯನ್ನು ನೋಡಿದಾಗ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಅಸುರರ ಲಕ್ಷಣಗಳೇನು, ದೇವತೆಗಳ ಲಕ್ಷಣಗಳೇನು, ಮತ್ತು 12ನೇ ಅಧ್ಯಾಯದಲ್ಲಿ ಭಗವಂತನ ಭಕ್ತರ ಲಕ್ಷಣಗಳೇನು, ಎಂತಹ ಭಕ್ತರು ನನಗೆ ಬಹಳ ಪ್ರಿಯ, ಇವೆಲ್ಲವನ್ನು ನೋಡ್ತೇವೆ. ಆ ಎಲ್ಲ ಗುಣಗಳು ನಮ್ಮಲ್ಲಿ ಇದ್ದಾಗ, ಆ ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಫಾಲೋ ಮಾಡಿದಾಗ ನಾವು ಭಗವಂತನಿಗೆ ಖಂಡಿತ ಸಂತೃಪ್ತಿಯನ್ನು ಮಾಡ್ಬೋದು. ಆದರೆ ಎಷ್ಟೋ ಬಾರಿ ಅದರಲ್ಲಿ ನಾವು ಎಷ್ಟೋ ಮಾಡಲಿಕ್ಕಾಗೋದಿಲ್ಲ. ಭಗವಂತ ಏನನ್ನು ನೋಡ್ತಾನೆ? ನಮ್ಮ ಸಿನ್ಸಿಯರಿಟಿ, ಪ್ರಾಮಾಣಿಕತೆಯನ್ನು. ಪ್ರತಿಯೊಬ್ಬರೂ ಕೂಡ ನಾವು ಬಂದಂತಹ ಬ್ಯಾಕ್ಗ್ರೌಂಡ್ ಅಥವಾ ನಮ್ಮ ಹ್ಯಾಬಿಟ್ಸ್, ಚಟುವಟಿಕೆಗಳು, ಅಭ್ಯಾಸಗಳು, ಹವ್ಯಾಸಗಳು, ಪ್ರಕೃತಿಯ ಯಾವ ತಮೋಗುಣ ಇವೆಲ್ಲದರ ಪ್ರಭಾವಕ್ಕೆ ಒಳಗಾಗಿರುತ್ತೇವೆ. ಪ್ರತಿಯೊಬ್ಬರೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಮನಸ್ಥಿತಿಯಲ್ಲಿ ನಾವಿರುತ್ತೇವೆ. ನಾವಿದ್ದಂತಹ ಪರಿಸ್ಥಿತಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಗುರುಗಳು ಹೇಳಿದ ಉಪದೇಶವನ್ನು ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವಾ, ಇದರ ಪರೀಕ್ಷೆಯನ್ನು ಭಗವಂತ ಮಾಡ್ತಾನೆ. ಎಲ್ಲರೂ ಒಂದೇ ಅಲ್ಲ, ವ್ಯತ್ಯಾಸ ಇದೆ. ಎಷ್ಟರ ಮಟ್ಟಿಗೆ ನಾವು ಇರುವ ಪರಿಸ್ಥಿತಿಯಲ್ಲಿ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಆ ಪ್ರಯತ್ನ ಇಲ್ಲದೇ ಇದ್ದರೆ ಅವಾಗೇನು, ನಾವು ಟ್ರೈ ಕೂಡ ಮಾಡದೇ ಇದ್ದರೆ ಏನು ನಮಗೆ ಎಫೆಕ್ಟ್ ಇರೋದಿಲ್ಲ. ಪ್ರಯತ್ನ ಮಾಡ್ತಿದ್ದೇವೆ, ಆದರೂ ಹಿಂದಿನ ಕರ್ಮದಿಂದಲೋ ಅಥವಾ ಪ್ರಕೃತಿಯ 3 ಗುಣಗಳ ಪ್ರಭಾವದಿಂದಲೋ ಎಷ್ಟೋ ಬಾರಿ ನಮಗೆ ಸಾಧ್ಯ ಆಗದೇ ಇರ್ಬೋದು ಅಥವಾ ತಪ್ಪನ್ನು ನಾವು ಮಾಡ್ಬೋದು. ಭಗವಂತ ಕ್ಷಮಿಸ್ತಾನೆ. ಕ್ಷಮಿಸಿ ನಾವು ತೀಕ್ಷ್ಣ ಗತಿಯಲ್ಲಿ ಭಕ್ತಿ ಸೇವೆ ಮಾಡ್ತಿದ್ದರೆ
ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ. ಭಗವಂತನೇ ಬುದ್ಧಿಯನ್ನು ಕೊಡ್ತಾನೆ, ದಾರಿಯನ್ನು ತೋರಿಸ್ತಾನೆ. ಆದರೂ ಕೂಡ ನಮಗೆ ಎಷ್ಟೆಷ್ಟೋ ಕಷ್ಟ ಅಂತ ಅನಿಸಿದ್ರೆ ಒಂದು ಧರ್ಮವನ್ನು, ಒಂದು ನಿಯಮವನ್ನು, ಒಂದು ಏನು ದಿ ಮೋಸ್ಟ್ ಇಂಪಾರ್ಟೆಂಟ್ ರೂಲ್, ಇದು ಒಂದನ್ನು ನಾವು ಫಾಲೋ ಮಾಡಿದ್ರೆ ಅದು ಕಲಿಯುಗದಲ್ಲಿ ಉಳುಕಿದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಬೇಕಾದಂತಹ ಬುದ್ಧಿ, ಶಕ್ತಿ ಎಲ್ಲವೂ ನಮಗೆ ಬರುತ್ತೆ. ಅದು ಯಾವುದು? ಒಂದು ಧರ್ಮ, ಅದನ್ನು ಪಾಲನೆ ಮಾಡಿದ್ರೆ ಈ ಕಲಿಯುಗದಲ್ಲಿ ಉಳುಕಿದ ಎಲ್ಲ ಧರ್ಮಗಳನ್ನು ಪಾಲನೆ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಶಕ್ತಿ, ಬುದ್ಧಿ ಎಲ್ಲವೂ ಕೂಡ ನಮಗೆ ಸಿಗುತ್ತೆ. ಯಾವುದು ಆ ಧರ್ಮ? ಸರೆಂಡರ್, ಶರಣಾಗತಿ. ಅದು ಸಂಕೀರ್ತನೆ, ಭಗವಂತನ ನಾಮದ ಸಂಕೀರ್ತನೆ. ನಮಗೆ ಶರಣಾಗತಿ ಮಾಡಬೇಕು ಅಂತ ಇಚ್ಛೆ ಇರಬಹುದು, ಪ್ರಯತ್ನ ಪಡ್ತೇವೆ, ಆದರೆ ಶರಣಾಗತಿ ಕೂಡ ಸುಲಭ ಇಲ್ಲ. ಷಡ್ವಿಧ ಶರಣಾಗತಿ, ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ. ಭಾಳ ಅದರಲ್ಲೂ ತುಂಬ ಕ್ಯಾಟಗರಿ ಇದೆ. ಅದನ್ನು ನನಗೆ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಯಾರೋ ಬಂದು ಹೇಳ್ತಾರೆ, ಅವ್ರಿಗೇನು ಹೇಳಬೇಕು ನಾವು? ಏನಿಲ್ಲಪ್ಪ, ನೀನು ಕುಳಿತುಕೊಂಡು ಜಪಮಾಲೆ ಹಿಡ್ಕೊಂಡು ಹರೇ ಕೃಷ್ಣ ನಾಮದ ಜಪವನ್ನು ಮಾಡು ಅಂತ ಹೇಳ್ತೇವೆ. ಕಲಿಕಾಲೆ ಧರ್ಮ ಕೃಷ್ಣನಾಮ ಸಂಕೀರ್ತನ. ಇದು ಕಲಿಯುಗದ ಪ್ರಾಥಮಿಕ ಧರ್ಮ, ಪ್ರೈಮರಿ ರೂಲ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ವಿಚ್ ನೀಡ್ಸ್ ಟು ಬಿ ಫಾಲೋಡ್. ಕೃಷ್ಣನಾಮ ಸಂಕೀರ್ತನ. ಇದನ್ನು ಬೇರೆ ಬೇರೆ ಕಡೆ ಪ್ರಭುಪಾದರು ಹೇಳ್ತಾರೆ, ಹಲವಾರು ಕಡೆ. ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಖೈ ದ್ವಾಪರೆ ಪರಿಚರ್ಯಾಯಾಮ್ ಕಲೌ ತದ್ ಹರಿಕೀರ್ತನಾತ್. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಅವೆಲ್ಲವೂ ಕೂಡ ಭಗವಂತನ ನಾಮ ಸಂಕೀರ್ತನೆಯ ಮೂಲಕ ಈ ಕಲಿಯುಗದಲ್ಲಿ ನಾವು ಪಡ್ಕೊಳ್ಬಹುದು. ಭಾಗವತದಲ್ಲೂ ಹೇಳ್ತಾರೆ, ಯೋಗಿನಾಂ ನೃಪ ನಿರ್ಣೀತಂ ಹರೇರ್ ನಾಮಾನುಕೀರ್ತನ. ಎಲ್ಲ ಯೋಗಿಗಳು, ದೊಡ್ಡ ದೊಡ್ಡ ಋಷಿಮುನಿಗಳು, ನಿರ್ಣೀತಂ, ಇಟ್ ಈಸ್ ಕನ್ಕ್ಲೂಡೆಡ್, ಹರೇರ್ ನಾಮಾನುಕೀರ್ತನಂ. ಭಗವಂತನ ನಾಮಸ್ಮರಣೆಯೇ ಈ ಕಲಿಯುಗದಲ್ಲಿ ನಾವು ಮಾಡಬೇಕಾದಂತಹ ಧರ್ಮ. ಇದನ್ನು ಮಾಡಿದಾಗ ಉಳುಕಿದ ಎಲ್ಲ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಂತ ಸರಿ ನಾನು ಚಾಂಟಿಂಗ್ ಮಾಡ್ತಿದ್ದೇನೆ, ಜಪ ಮಾಡ್ತಿದ್ದೇನೆ, ಸಂಕೀರ್ತನೆ ಮಾಡ್ತಿದ್ದೇನೆ, ಇನ್ಯಾವುದು ಧರ್ಮ ನಾನು ಪಾಲನೆ ಮಾಡೋದಿಲ್ಲ, ಇಲ್ಲ, ಹಾಗೇನಿಲ್ಲ. ಭಗವಂತ ಪರೀಕ್ಷೆ ಮಾಡ್ತಾನೆ. ಉಳುಕಿದ ಧರ್ಮ ನಾವು ಪಾಲನೆ ಮಾಡಲಿಕ್ಕೆ ಆಗದೇ ಇದ್ದರೆ, ರೂಲ್ಸ್ ಫಾಲೋ ಮಾಡದೇ ಇದ್ದರೆ, ಅದ್ರಲ್ಲಿ ಪ್ರಯತ್ನ ಕೂಡ ಪಡದೇ ಇದ್ದರೆ ಏನಾಗುತ್ತೆ? ನಮಗೆ ಈ ಭಗವಂತನ ನಾಮದ ಮೇಲೂ ಕೂಡ ಆಸಕ್ತಿ, ಅದನ್ನು ಮಾಡಲಿಕ್ಕೆ ನಮಗೆ ಬೇಕಾದಂತಹ ಶಕ್ತಿ ಕುಂದುತ್ತಾ ಹೋಗುತ್ತೆ. ಏನಾಗುತ್ತೆ? ನಮ್ಮ ಭೌತಿಕತೆಯಲ್ಲಿ ನಮ್ಮ ಆಸಕ್ತಿ ಬೆಳೆಯುತ್ತೆ. ನಮಗೆ ಅದರಲ್ಲಿ ಭಾಳ ಇಂಟ್ರೆಸ್ಟ್, ಅಡಿಕ್ಷನ್, ಅಫ್ಲಿಕ್ಷನ್, ಅಟ್ರಾಕ್ಷನ್, ಇಂದ್ರಿಯ ತೃಪ್ತಿಯ ಮೇಲೆ ಹೆಚ್ಚಾಗಿ ನಮಗೆ ಭಗವಂತನ ಭಕ್ತಿ ಸೇವೆ, ನಾಮದ ಜಪ ಇದರ ಮೇಲೆ ಆಸಕ್ತಿ ಹೋಗಿಬಿಡುತ್ತೆ. ಹಾಗಾಗಿ ಅದರ ಮೇಲೂ ಕೂಡ ನಾವು ಶುಡ್ ಕೀಪ್ ಎನ್ ಐ. ಎಷ್ಟು ಸಾಧ್ಯ ಆಗುತ್ತೆ ವಿನಮ್ರವಾಗಿ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಮಾಡುವಾಗ ಇಲ್ಲಿ ಗರುಡನ ರೀತಿ ಸೌಜನ್ಯತೆಯಿಂದ, ವಿತ್ ಆಲ್ ಜೆಂಟಲ್ನೆಸ್. ಇಲ್ಲಿ ಜೆಂಟಲ್ ಅನ್ನಲಿಕ್ಕೆ, ಸೌಜನ್ಯ ಅನ್ನೋದಕ್ಕೆ ಡಿಕ್ಷನರಿಲಿ ಮೀನಿಂಗ್ಸ್ ನಾನು ನೋಡ್ತಿದ್ದೆ. ಒಬ್ಬ ಭಕ್ತನ ಗುಣ, ಅವನ ಲಕ್ಷಣ, ಸ್ವಾಭಾವಿಕ ಲಕ್ಷಣ ಹೇಗಿರಬೇಕು? ಸೌಮ್ಯ, ಮೃದು ಅಥವಾ ಮೆತ್ತನೆಯ, ಶಾಂತ ಸ್ವಭಾವ ಅಥವಾ ಉದಾತ್ತ, ಸೌಹಾರ್ದ. ನೋಡಿ, ಇವೆಲ್ಲ ಅದಕ್ಕೆ ವಿರುದ್ಧವಾಗಿ ಜೆಂಟಲ್ನೆಸ್, ಅದಕ್ಕೆ ಆಪೋಸಿಟ್ ವರ್ಡ್ಸ್ ಏನು? ಹಾರ್ಶ್, ವೈಲೆಂಟ್, ಕ್ರೂಯಲ್, ವೈಲ್ಡ್, ಅನ್ರೂಲಿ. ಕನ್ನಡದಲ್ಲಿ ಭಾಳ ಕಠಿಣವಾಗಿರೋದು, ಗಡುಸಾದ, ಒರಟಾದ,
ಬಿರುಸಾದ ಇಂತಹ ಸ್ವಭಾವ ಇದು ಭಕ್ತರಿಗೆ ಸಲ್ಲದ್ದು. ಇಲ್ಲಿ ನಾವೇನು ನೋಡ್ತಿದ್ದೀವಿ, ಗರುಡನಲ್ಲಿ ಆಯಿತು, ಇಂದ್ರನಲ್ಲಿ, ಈ ದಾನವನಲ್ಲೂ ಕೂಡ ಕೆಲವೊಂದು ಗುಣಗಳಿವೆ, ಒಳ್ಳೆಯ ಗುಣಗಳು, ಒಳ್ಳೆಯ ಲಕ್ಷಣಗಳು. ಅದೇ ರೀತಿ ನಾವು ಕೂಡ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕೊಟ್ಟಿರುವಂತಹ ಅದ್ವೇಷ್ಟ, ಸರ್ವಭೂತಾನ ಮೈತ್ರ, ಕರುಣ ಏವಚ, ನಿರ್ಮಮೋ ನಿರಹಂಕಾರ, ಸಮದುಃಖ ಸುಖಕ್ಷಮಿ, ಈ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮೈಗೂಡಿಸ್ಕೊಳ್ಳೋ ಸಮಯದಲ್ಲಿ ಭಕ್ತರ ನಡುವೆ ಉಂಟಾಗುವ ಎಲ್ಲ ವಿನಿಮಯಗಳಲ್ಲಿ ನಾವು ಸೌಜನ್ಯತೆಯನ್ನು ಕಳ್ಕೊಳ್ಳಬಾರದು. ಇದನ್ನು ನಾವು ಈ ಒಂದು ಭಾಗದಲ್ಲಿ ಪಾಠವನ್ನು ಕಲಿಬೋದು. ಇದನ್ನು ನೋಡಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.